T20 ವಿಶ್ವಕಪ್ ಟೂರ್ನಿಯಲ್ಲಿ ಆಲ್ರೆಡಿ 7 ತಂಡಗಳು ಸೂಪರ್ 8 ರೌಂಡ್ಗೆ ಸೆಲೆಕ್ಟ್ ಆಗಿದ್ದಾರೆ. ಇನ್ನೇನಿದ್ರು ಒಂದು ಸ್ಥಾನ ಅಷ್ಟೇ ಬಾಕಿ ಇದೆ. ಅದು ಕೂಡ ಗ್ರೂಪ್ ಎ ನಲ್ಲಿ ಯಾರಿಗೆ ಟಿಕೆಟ್ ಅನ್ನೋದು. ಇಂಟ್ರೆಸ್ಟಿಂಗ್ ಅಂದ್ರೆ ಗ್ರೂಪ್ ಎ ನಲ್ಲಿರುವಂತ ಪಾಕಿಸ್ತಾನ ಗ್ರೂಪ್ ಸ್ಟೇಜ್ ನಲ್ಲೇ ಹೊರಬೀಳುವಂತ ಚಾನ್ಸಸ್ ಕೂಡ ಇದೆ. ಸೊ ಮುಂದಿನ ಹಂತಕ್ಕೆ ಸೆಲೆಕ್ಟ್ ಆಗ್ಬೇಕು ಅಂದ್ರೆ ಪಾಕಿಸ್ತಾನಕ್ಕೆ ಇರುವಂತ ದಾರಿ ಏನು? ಈಗ ಪಾಕಿಸ್ತಾನದ ಭವಿಷ್ಯ ಯಾರ ಕೈಲಿದೆ? ಗ್ರೂಪ್ 1 ನ ಸೆನಾರಿಯೋ ಹೇಗಿದೆ ಅನ್ನೋ ಬಗ್ಗೆ ಈ ವಿಡಿಯೋದಲ್ಲಿ ಮಾಹಿತಿಯನ್ನ ನೀಡ್ತೇನೆ. ನಾನು ಶಾಂತ, ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಿಕ್ಕೆ ಮರಿಬೇಡಿ. 10ನೇ ಆವೃತ್ತಿಯ T20 ವಿಶ್ವಕಪ್ ನಲ್ಲಿ ಒಂದೊಂದು ಪಂದ್ಯವು ರಣರೋಚಕವಾಗಿದೆ. ಆಲ್ರೆಡಿ ಸೂಪರ್ 8 ಹಂತದ ಲೆಕ್ಕಾಚಾರಗಳು ನಡೀತಾ ಇವೆ. ಪ್ರಸ್ತುತ 8 ಸ್ಥಾನಗಳ ಪೈಕಿ ಆಲ್ರೆಡಿ 7 ಸ್ಥಾನಗಳು ಈ ಹಂತಕ್ಕೆ ಲಗ್ಗೆ ಇಟ್ಟಾಗಿದೆ. ಹೀಗಿದ್ರೂ ಪಾಕಿಸ್ತಾನದ ಭವಿಷ್ಯ ಮಾತ್ರ ಇನ್ನೂ ನಿರ್ಧಾರವಾಗಿಲ್ಲ. ಮೊದಲನೇದಾಗಿ 4 ಗ್ರೂಪ್ಗಳಲ್ಲಿ ಯಾರೆಲ್ಲ ಕ್ವಾಲಿಫೈಯರ್ ಆಗಿದ್ದಾರೆ ಅನ್ನೋದನ್ನ ನೋಡ್ತಾ ಹೋಗೋಣ. 4 ಗುಂಪುಗಳು, 7 ತಂಡಗಳು ಸೂಪರ್ 8ಗೆ ಸೆಲೆಕ್ಟ್. ಸೊ 20 ತಂಡಗಳು ಭಾಗಿಯಾಗಿದ್ದಂತ ವಿಶ್ವಕಪ್ ನಲ್ಲಿ 4 ಗುಂಪುಗಳಾಗಿ ಡಿವೈಡ್ ಮಾಡಲಾಗಿತ್ತು. ಈಗ 7 ತಂಡಗಳು ಸೂಪರ್ 8ಕ್ಕೆ ಬಂದಿದ್ದಾರೆ. ಫೆಬ್ರವರಿ 21ರಿಂದ ಮಾರ್ಚ್ 1ರವರೆಗೆ ಸೂಪರ್ 8 ಹಂತದ ಪಂದ್ಯಗಳು ನಡೆಯಲಿವೆ. ಪ್ರಸ್ತುತ 7 ತಂಡಗಳು ಸೂಪರ್ 8ಗೆ ಸ್ಥಾನವನ್ನ ಆಲ್ರೆಡಿ ಪಡ್ಕೊಂಡಾಗಿದೆ. ಗ್ರೂಪ್ ಬಿ ನಲ್ಲಿ ಜಿಂಬಾಬ್ವೆ ಸೋತ್ರೆ ಆಸ್ಟ್ರೇಲಿಯಾ ಸೂಪರ್ 8ಕ್ಕೆ ಬರುವಂತ ಚಾನ್ಸಸ್ ಇತ್ತು. ಆದ್ರೆ ಮಂಗಳವಾರ ಜಿಂಬಾಬ್ವೆ ಮತ್ತು ಐರ್ಲೆಂಡ್ ನಡುವಿನ ಪಂದ್ಯ ಮಳೆಯಿಂದಾಗಿ ರದ್ದಾಗಿದೆ. ಹೀಗಾಗಿ 5 ಅಂಕಗಳೊಂದಿಗೆ ಜಿಂಬಾಬ್ವೆಗೆ ಸೂಪರ್ 8 ನ ಟಿಕೆಟ್ ಸಿಕ್ಕಿದೆ. ಈ ಮೂಲಕ ಆಸ್ಟ್ರೇಲಿಯಾ ತಂಡ ಗ್ರೂಪ್ ಸ್ಟೇಜ್ ನಲ್ಲೇ ಹೊರಬೀಳ್ತಾ ಇದೆ. ಇನ್ನು ಎ ಗುಂಪಿನಲ್ಲಿ ಭಾರತ, ಹಾಗೆ ಬಿ ಗುಂಪಿನಿಂದ ಶ್ರೀಲಂಕಾ ಮತ್ತು ಜಿಂಬಾಬ್ವೆ, ಹಾಗೆ ಸಿ ಗುಂಪಿನಿಂದ ವೆಸ್ಟ್ ಇಂಡೀಸ್ ಮತ್ತು ಇಂಗ್ಲೆಂಡ್, ಇನ್ನು ಗ್ರೂಪ್ ಡಿ ನಿಂದ ಸೌತ್ ಆಫ್ರಿಕಾ ಮತ್ತು ನ್ಯೂಜಿಲೆಂಡ್ ತಂಡಗಳು ಸೂಪರ್ 8 ಟಿಕೆಟ್ ಅನ್ನ ಪಡ್ಕೊಂಡಿವೆ. ಸೊ ಇನ್ನೇನಿದ್ರು ಕೂಡ ಗ್ರೂಪ್ ನಲ್ಲಿ ಮತ್ತೊಬ್ರು ಯಾರು ಅನ್ನೋದೇ ಈಗಿರುವಂತ ಪ್ರಶ್ನೆ. ಮಾಡು ಇಲ್ಲವೇ ಮಡಿ ಸ್ಟೇಜ್ ನಲ್ಲಿದೆ ಪಾಕಿಸ್ತಾನ. ಸೊ ಭಾರತ ವಿರುದ್ಧ ಹೀನಾಯವಾಗಿ ಸೋತಿರುವಂತ ಪಾಕಿಸ್ತಾನ ಈಗ ಗ್ರೂಪ್ ಸ್ಟೇಜ್ ನಲ್ಲೇ ಹೊರಬೀಳುವಂತ ಟೆನ್ಷನ್ ನಲ್ಲಿದೆ. ಪಾಕಿಸ್ತಾನ ತಂಡ ಗ್ರೂಪ್ ಎ ನಲ್ಲಿ 3 ಪಂದ್ಯಗಳನ್ನ ಆಡಿದೆ. 2 ಗೆಲುವುಗಳೊಂದಿಗೆ 3ನೇ ಸ್ಥಾನದಲ್ಲಿದೆ. ಪಾಕಿಸ್ತಾನ ತಂಡ ಪ್ರಸ್ತುತ 4 ಅಂಕಗಳೊಂದಿಗೆ -0.403 ನೆಟ್ ರನ್ ರೇಟ್ ಅನ್ನ ಹೊಂದಿದೆ. ಸೊ ಭಾರತ 3 ಗೆಲುವುಗಳೊಂದಿಗೆ ಅಂದ್ರೆ ಎ ಗ್ರೂಪ್ ನಲ್ಲಿ 3 ಪಂದ್ಯಗಳನ್ನ ಗೆದ್ದು 6 ಅಂಕಗಳನ್ನ ಪಡೆದು ಟಾಪ್ 1 ಪ್ಲೇಸ್ ನಲ್ಲಿದೆ. ಜೊತೆಗೆ ನೆಟ್ ರನ್ ರೇಟ್ +3.050 ಇದೆ. ಸೊ ಇಲ್ಲಿ ಭಾರತವನ್ನು ಯಾರು ಕೂಡ ಟಚ್ ಮಾಡಕ್ಕಾಗಲ್ಲ, ಯಾಕಂದ್ರೆ ಆಲ್ರೆಡಿ ಅವರು ಕ್ವಾಲಿಫೈ ಆಗಿದ್ದಾರೆ. ಬಟ್ ಪಾಕಿಸ್ತಾನಕ್ಕೆ ಇನ್ನೂ ಒಂದು ಪಂದ್ಯ ಬಾಕಿ ಇದೆ. ಅದು ನಮೀಬಿಯಾ ವಿರುದ್ಧ ಇವತ್ತು ಕೊಲಂಬೋದಲ್ಲಿ ಪಂದ್ಯ ನಡೆಯುತ್ತೆ. ಸೊ ಸೂಪರ್ 8ಗೆ ಅರ್ಹತೆಯನ್ನ ಪಡ್ಕೋಬೇಕು ಅಂದ್ರೆ ಶತಾಯ ಗತಾಯ ಪಾಕಿಸ್ತಾನ ಈ ಪಂದ್ಯವನ್ನ ಗೆಲ್ಲಲೇಬೇಕು. ಇಲ್ಲದೇ ಇದ್ರೆ ಅಕಸ್ಮಾತ್ ಏನಾದ್ರೂ ಸೋತ್ರೆ ಸೂಪರ್ 8 ನಿಂದ ಹೊರಬೀಳುವಂತ ಚಾನ್ಸಸ್ ಇದೆ. ಯಾಕಂದ್ರೆ USA ಕೂಡ 4 ಅಂಕಗಳನ್ನ ಹೊಂದಿದ್ದು ಅದರ ರನ್ ರೇಟ್ +0.787 ಇದೆ. ಹೀಗಾಗಿ ಪಾಕಿಸ್ತಾನ ಸೂಪರ್ 8 ರೇಸ್ ನಿಂದ ಹೊರಬೀಳುವಂತ ಸಾಧ್ಯತೆ ಇದೆ ಸೋತ್ರೆ. ಯಾಕಂದ್ರೆ ಪಾಕಿಸ್ತಾನಕ್ಕಿಂತ USA ತಂಡ ನೆಟ್ ರನ್ ರೇಟ್ ಪ್ಲಸ್ ಇರೋದ್ರಿಂದ ಅಮೆರಿಕಕ್ಕೆ ಸೂಪರ್ 8 ಸಿಗುವಂತ ಸಾಧ್ಯತೆ ಜಾಸ್ತಿ ಇದೆ. ಒಟ್ಟಲ್ಲಿ T20 ವಿಶ್ವಕಪ್ ಈಗ ರೋಚಕ ಘಟ್ಟಕ್ಕೆ ಬಂದಿದೆ. ಈಗ ಪಾಕಿಸ್ತಾನ ಗ್ರೂಪ್ ಸ್ಟೇಜ್ ನಲ್ಲಿ ಪಾಸ್ ಆಗುತ್ತಾ ಅಥವಾ ಫೇಲ್ ಆಗಿ ಟೂರ್ನಿಗೆ ಟಾಟಾ ಬಾಯ್ ಬಾಯ್ ಹೇಳುತ್ತಾ ಅಂತ ಕಾದು ನೋಡ್ಬೇಕು. ಸೊ ನಿಮ್ಮ ಪ್ರಕಾರ ಪಾಕಿಸ್ತಾನ ಇವತ್ತು ನಮೀಬಿಯಾ ವಿರುದ್ಧ ಗೆದ್ದು ಮುಂದಿನ ಹಂತಕ್ಕೆ ಬರುತ್ತಾ ಅನ್ನೋದನ್ನ ಕಮೆಂಟ್ಸ್ ಮೂಲಕ ತಿಳಿಸಿ. ಹಾಗೆ ಸುದ್ದಿಯನ್ನು ಫಾಲೋ ಮಾಡಿ. ನಮಸ್ಕಾರ.